ಜ್ಯೋತಿ, ಭೀಮ, ಈಶ್ವರ ಕನ್ಯೆಯರು ನಮಗೆ ವಿವಾಹದ ದೋಷಗಳಿದ್ದರೆ ಪರಿಹಾರವಾಗಿ ನಮಗೆ ಭೀಮನಂಥ ಗಂಡ ಸಿಕ್ಕಲಿ. ಆ ಮುತ್ತೈದೆಯರು ಗಂಡನ ಆಯಸ್ಸು ವೃದ್ಧಿಯಾಗಿ ನಮಗೆ ದೀರ್ಘ ಸುಮಂಗಲಿತನ ಕಥೆ ಹೇಳುವಂಥದ್ದು. 7 ಜನ್ಮಕ್ಕೂ ಇವನೇ ಪತಿಯಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ. ಅಯ್ಯೋ, ಈ ಜನ್ಮದಲ್ಲೇ ಇವನು ಕಾಟ ತಡೆಯೋಕ್ಕಾಗ್ತಿಲ್ಲ, ಇನ್ನು 7 ಜನ್ಮನ ಸ್ವಾಮಿ, ಈ ಜನ್ಮನೇ ಸಾಕು, ಈ ಜನ್ಮದಲ್ಲಿ ಅವನಿಗೆ. ನಂತರದಲ್ಲಿ ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ ಅಂತ ಒದ್ದಾಡ್ತಿರ್ತೀರಲ್ವ. ಈ ದಿನ ಪಾದರ ಗಂಡನ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ವಿಶೇಷವಾದಂಥ ಸಂಚಿಕೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಆಷಾಢದ ಅಂತ್ಯ, ಶ್ರಾವಣದ ಆರಂಭದ ವಿಶೇಷವಾದಂಥ ಪಾವಿತ್ರತೆಯ ದಿನ ಯಾವುದು ಅಂತ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂಥದ್ದಕ್ಕೆ ವಿಶೇಷವಾಗಿ ನಿಮಗೆ ಅದಕ್ಕೆ ಒಂದು ಅರ್ಥ ಕೊಡುತ್ತೆ. ಜ್ಯೋತಿ, ಭೀಮ, ಈಶ್ವರ ಇಷ್ಟೆಲ್ಲೂ ಸಹ ಸೇರಿಕೊಡುತ್ತೆ ನೋಡಿ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಅದಕ್ಕೆ ವಿಶೇಷವಾದಂತಹ ಒಂದು ಆರಾಧನೆ, ಉಪಾಸನೆಯ ಪುಣ್ಯ ದಿನ. ಈ ದಿನದಂದು ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಆ ಪರಮೇಶ್ವರನ ಸ್ಮರಣೆಯನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅವತ್ತೆಲ್ಲರೂ ಸಹ ಮಾಡಬೇಕು. ವಿಶೇಷವಾಗಿ ಪ್ರತಿಯೊಬ್ಬ ಹೆಂಗಳೆಯೂ ಸಹ, ಪ್ರತಿಯೊಬ್ಬ ಹೆಣ್ಣೂ ಸಹ, ಒಂದು ಕನ್ಯೆಯೂ ಸಹ ಒಂದು ಆ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಪಾವಿತ್ರತೆ ದಿನ. ಮದುವೆ ಆಗದಲೇ ಇರುವಂತಹ ಕನ್ಯೆಯರು ನಮಗೆ ವಿವಾಹದ ದೋಷಗಳಿದ್ದರೆ ಪರಿಹಾರವಾಗಿ ನಮಗೆ ಭೀಮನಂಥ ಗಂಡ ಸಿಕ್ಕಲಿ, ಅಂದರೆ ಅದು ದಷ್ಟಪುಷ್ಟವಾಗಿರುವಂತಹ ಒಬ್ಬ ನಮಗೆ ಪತಿ ದೊರಕಲಿ ಅಂತ ಮದುವೆ ಆಗದಿರುವಂಥ ಕನ್ಯೆಯರು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಅತ್ಯಂತ ಪಾವಿತ್ರತೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತ. ಎಷ್ಟೋ ಜನಗಳಿಗೆ ಮದುವೆ ಆಗ್ತಾ ಇರೋದಿಲ್ಲ, ಅಂಥವರೆಲ್ಲರೂ ಸಹ ಈ ದಿನ ಆ ಶಿವನನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹೆಣ್ಣುಮಕ್ಕಳು ಮದುವೆ ಆಗಿರುವಂತಹ ಮುತ್ತೈದೆಯರು ತನ್ನ ಗಂಡನ ಆಯಸ್ಸು ವೃದ್ಧಿಯಾಗಿ ನಮಗೆ ದೀರ್ಘ ಸುಮಂಗಲಿತನ, ನಮಗೆ ದೀರ್ಘಕಾಲ ಬಂದು ಜೊತೆಯಲ್ಲಿ ಇಷ್ಟನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು. ಮುಂದೆ ಕೇಳಿದ್ರೆ ನೀವು ಗಾಬರಿ ಮಾಡ್ಕೊತೀರಿ. ಯಾಕೆ ಅಂತ ಅಂದರೆ ಕಥೆ ಹೇಳುವಂಥದ್ದು 7 ಜನ್ಮಕ್ಕೂ ಇವನೇ ಪತಿಯಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ. ಅಯ್ಯೋ, ಈ ಜನ್ಮದಲ್ಲೇ ಇವನು ಕಾಟ ತಡೆಯೋಕ್ಕಾಗ್ತಿಲ್ಲ, ಇನ್ನು 7 ಜನ್ಮನ ಸ್ವಾಮಿ, ಈ ಜನ್ಮನೇ ಸಾಕು, ಈ ಜನ್ಮದಲ್ಲಿ ಅವನಿಗೆ ಆಯಸ್ಸು ಚೆನ್ನಾಗಿ ವೃದ್ಧಿಯಾಗಿ ನಮಗೆ ಆ ದೀರ್ಘ ಸುಮಂಗಲಿತನ ಬಂದರೆ ಸಾಕು ಅನ್ನುವಂಥ ಹೆಣ್ಮಕ್ಳಿದ್ರೆ ಇದನ್ನು ಮಾಡಿ. 7 ಜನ್ಮಕ್ಕೂ ಸಿಗಬೇಕು ಅನ್ನುವಂಥ ಪುಣ್ಯಾತ್ಮ ನಿಮಗೆ ಸಿಕ್ಕಿದರೆ ಅದನ್ನೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈಗ ವಾಸ್ತವವಾಗಿ ನಾವೇನು ನನಗೆ ಭಗವಂತನ ಅನುಗ್ರಹದಿಂದ ಒಂದು ಸುಮಂಗಲಿತನ ಸಿಕ್ಕಿದೆ, ಒಂದು ದಾಂಪತ್ಯ ಜೀವನ ಸಿಕ್ಕಿದೆ. ನಮಗೆ ಈ ದಾಂಪತ್ಯ ಜೀವನ ಸುಗಮವಾಗಿ, ಯಾವುದೇ ಅಡೆತಡೆಗಳು ಬರದಂತೆ, ಭಿನ್ನ ಅಭಿಪ್ರಾಯಗಳು ಬರದಂತೆ, ಯಾವುದೇ ಘರ್ಷಣೆಗಳು ಬರದಂತೆ, ಯಾವುದೇ ತೊಂದರೆ ತಾಪತ್ರಗಳು ಬರದಂತೆ ನಮಗೆ ದೀರ್ಘಕಾಲ ಸುಸೂತ್ರವಾಗಿ ನಮಗೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುವಂಥ ಅನುಗ್ರಹ ನೀಡುವಂಥ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತನ್ನ ಗಂಡನ ಪಾದ ಪೂಜೆಯನ್ನು ಮಾಡಿ ಗಂಡನಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಆ ಗಂಡ ಯಾವ ರೀತಿಯಲ್ಲಿ ಇರ್ತಾನೆ ಅಂದರೆ ಶ್ರೀಮನ್ನಾರಾಯಣ ರೂಪದಲ್ಲಿ, ಶಿವನ ರೂಪದಲ್ಲಿ ಇರ್ತಾನೆ. ಅವನ ಆಶೀರ್ವಾದ ಈ ದಿನ ಮಾಡುವಂಥ, ಅಮಾವಾಸ್ಯೆ ದಿನ ಮಾಡುವಂಥ ಆಶೀರ್ವಾದ ಅದು ಫಲಿಸುತ್ತೆ ಅನ್ನುವಂಥದ್ದು ಶಾಸ್ತ್ರ. ಅವ್ರ ಕೈಯಲ್ಲಿ ನೀವು ಹೇಳಿಸ್ಕೊಳ್ಬೇಕು, ದೀರ್ಘ ಸುಮಂಗಲೀ ಭವ, ಅಂದರೆ ದೀರ್ಘಕಾಲ ನೀನು ಸುಮಂಗಲಿಯಾಗಿ ಬಾಳು. ಅನಂತರದಲ್ಲಿ ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ ಅಂತ ಒದ್ದಾಡ್ತಿರ್ತೀರಲ್ವ. ಈ ದಿನ ಗಂಡನ ಪಾದ ಪೂಜೆಯನ್ನು ಮಾಡಿ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು, ಪುತ್ರ ಪೌತ್ರಾಭಿವೃದ್ಧಿರಸ್ತು, ಪುತ್ರಿ ಪೌತ್ರಾಭಿವೃದ್ಧಿರಸ್ತು. ಇದನ್ನು ಆಶೀರ್ವಾದವನ್ನಾಗಿ ವಾಕ್ಯವನ್ನು ಹೇಳಿಸ್ಕೊಳ್ತಾ ಗಂಡನಿಗೆ ವಿಶೇಷವಾಗಿ ಈ ದಿನವೂ ಸಹ 9 ಎಳೆ ಇರುವಂತಹ ದಾರವನ್ನು ಎಲ್ಲರೂ ಸಹ ಕಟ್ಟಿ ಅವನಿಗೆ ಕಂಕಣ ರೂಪದಲ್ಲಿ ಅವನಿಗೆ ಕಟ್ಟಿ, ಇದು ಕಂಕಣದ ರೀತಿಯಲ್ಲಿ ಕಟ್ಟುವಂಥದ್ದು. ಇದು ರಾಖಿ ಅಲ್ಲ, ಇದು ಕಟ್ಟುವಂಥದ್ದು ಕಂಕಣಕ್ಕೂ ರಾಖಿಗೂ ಭಾಳ ವ್ಯತ್ಯಾಸಗಳಿದೆ. ಕಂಕಣ ಕಟ್ಟುವಂಥದ್ದು ಗಂಡನಿಗೆ ಕಟ್ಬೋದು ಮತ್ತು ಕುಟುಂಬಕ್ಕೆ ಕಟ್ಬೋದು. ರಾಖಿ ಅನ್ನುವಂಥದ್ದು ಕಟ್ಟುವಂಥದ್ದು ಕೇವಲ ಅಣ್ಣ ತಮ್ಮಂದಿರಿಗೆ ಮಾತ್ರ. ಈ ಕಟ್ತಿರೋದು ನಾವು ಕಂಕಣ ಧಾರಣೆಯನ್ನು ಮಾಡಿ ಗಂಡನ ಪಾದ ಪೂಜೆಯನ್ನು ಮಾಡಿ ಅವನಿಗೇನಾದರೂ ನಿಮ್ಮ ಕೈಲಾದಂತಹ ಉಡುಗೊರೆಯನ್ನು ಮಾಡಿಕೊಟ್ಟು ನೀವು ಪೂಜೆ ಮಾಡಾದ್ಮೇಲೆ ಅವರು ಏನಾದರೂ ಕೊಡಬೇಕಲ್ಲ, ಗಂಡ
ಅವ್ರ ಕಡೆಯಿಂದನೂ ಸಹ ನಿಮ್ಮ ಪತಿದೇವರ ಕಡೆಯಿಂದ ಏನಾದರೂ ಒಂದು ಉಡುಗೊರೆಯನ್ನು ನೀವು ನಿರೀಕ್ಷೆ ಮಾಡಬಾರ್ದು. ಅವ್ರು ಕೊಟ್ಟರೆ ತೊಗೊಳ್ಬೇಕು. ನಾನು ಪೂಜೆ ಮಾಡಿದೆ ನನಗೇನೂ ಕೊಟ್ಟಿಲ್ಲ ನೀನು ಅಂತ ಅಂದರೆ ಅದು ಸ್ವಾರ್ಥ ಆಗುತ್ತೆ. ಅಂದರೆ ಸ್ವಾರ್ಥಕ್ಕಾಗಿ ಪೂಜೆ ಮಾಡಿದ್ವಾ, ಏನಾದರೂ ಕೊಡ್ತಾರೆ ಅಂತ ಪೂಜೆ ಮಾಡುವ ಅಂತ ಅಭಿಪ್ರಾಯಗಳು ಬಂದ್ಬಿಡುತ್ತೆ. ಆದ್ದರಿಂದ ನಿಸ್ವಾರ್ಥವಾಗಿ ಪೂಜೆಗಳನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಅವ್ರು ಖುಷಿಯಿಂದ ಏನು ಕೊಡ್ತಾರೆ ಅದನ್ನು ನಾವು ತೊಗೊಳ್ಬೇಕು. ಅಥವಾ ಏನಾದರೂ ತಂದಿರಿ ಈಸ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಹಣದ ರೂಪದಲ್ಲಿ ಬಂದರೆ ತೆಗೆದುಕೊಳ್ಳಿ. ಆದರೆ ಅವರ ಆಶೀರ್ವಾದ ಈ ದಿನ ಅತ್ಯಂತ ಅವಶ್ಯಕ. ಯಾರೂ ಸಹ ಈ ದಿನ ಗಂಡ ಹೆಂಡತಿಯರ ಜಗಳವನ್ನಾಡೋದಾಗಲಿ, ಹೆಂಡತಿಯರು ಬಿನ ಅಭಿಪ್ರಾಯಗಳನ್ನು ಇಟ್ಕೊಳ್ಳೋದಾಗಲಿ, ಗಂಡ ಹೆಂಡತಿಯರಲ್ಲಿ ಅತ್ಯಂತ ಪ್ರೀತಿ, ವಾತ್ಸಲ್ಯ, ಸ್ಮರಣೆ ಇವೆಲ್ಲವೂ ಅತ್ಯಂತ ಅವಶ್ಯಕವಾಗಿ ಇರಬೇಕು. ಈ ದಿನ ಅತ್ಯಂತ ಫಲಪ್ರದ ಭೀಮೇಶ್ವರ, ಭೀಮನಂಥ ಗಂಡ ಸಿಗಲಿ, ಭೀಮನಂಥ ದೇಹ ದೃಢವಾಗಿರುವಂಥದ್ದು, ಭೀಮನಂಥ ಉತ್ತಮವಾದಂಥ ಆರೋಗ್ಯಕರವಾದಂಥ ಜೀವನ ಕೊಡಲಿ ಅನ್ನುವಂತಹ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಅತ್ಯಂತ ಪಾವಿತ್ರತೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿಯನ್ನು ಬೆಳಗಿಸ್ತಾ, ಭೀಮನನ್ನು ನೆನ್ಕೊಳ್ಳುತ್ತಾ, ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ತಾ ಗಂಡನ ಪೂಜೆ ಮಾಡುವಂಥದ್ದೇ ಜ್ಯೋತಿರ್ಭೀಮೇಶ್ವರ ವ್ರತದ ಪವಿತ್ರತೆಯ ದಿನ. ತಾವೆಲ್ಲರೂ ಸಹ ಗಂಡನ ಪೂಜೆಯನ್ನು ಮಾಡಿ ಅವನ ಶ್ರೇಯಸ್ಸನ್ನು, ಅವನ ಆಯಸ್ಸನ್ನು ಅಭಿವೃದ್ಧಿ ಮಾಡುವಂಥ ಅನುಗ್ರಹವನ್ನು ಕೇಳ್ಕೊಳ್ತಾ, ನಿಮ್ಮ ಸುಮಂಗಲಿತನ ದೀರ್ಘಕಾಲ ಇರಲಿ ಅಂತ ಕೇಳ್ಕೊಳ್ತಾ ಭಗವಂತನ ಸ್ಮರಣೆ ಮಾಡುವಂಥ ಪಾವಿತ್ರತೆಯ ದಿನ ಈ ದಿನ 28ನೇ ತಾರೀಕು ಆಷಾಢದಲ್ಲಿ ಅಂತ್ಯ, ಶ್ರಾವಣದ ಆರಂಭದ ಅಮಾವಾಸ್ಯ ಪಾವಿತ್ರತೆಯ ದಿನ. ಮಾಡ್ತೀರಲ್ಲ? ನಮಸ್ಕಾರ.